ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನುಡಿ ಸಾಫ್ಟ್ವೇರ್ ನ ಹೇಗೆ ಡೌನ್ಲೋಡ್ ಮಾಡಬಹುದು ಮತ್ತು ಹೇಗೆ ಇನ್ಸ್ಟಾಲ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಗೂಗಲ್ ಅನ್ನು ಓಪನ್ ಮಾಡ್ಕೋತೀನಿ. ಸರ್ಚ್ ಎಂಜಿನ್ ನಲ್ಲಿ ನುಡಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಅಂತ ಕೊಡ್ತೀನಿ. ನಿಮ್ಗೆ ಯಾವುದು ನಿಮ್ಮ ಸಿಸ್ಟಮ್ ಅಲ್ಲಿ ಯಾವ OS ಇದೆಯೋ, ವಿಂಡೋಸ್ 10 ಇದ್ರೆ ನುಡಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಫಾರ್ ವಿಂಡೋಸ್ 10 ಅಂತ ಕೊಡಿ, ಅಥವಾ ವಿಂಡೋಸ್ 7 ಅಂತ ಕೊಡಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೊಡಿ. ನಾನು ವಿಂಡೋಸ್ 10 ಅಂತ ಕೊಡ್ತೀನಿ. ಅವು ಒಂದು ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ ಕನ್ನಡ ಸಾಫ್ಟ್ವೇರ್ ನುಡಿ V4.0 ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆಗ ನಿಮಗೆ ಗವರ್ನಮೆಂಟ್ ಆಫ್ ಕರ್ನಾಟಕದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ನುಡಿ ಸಾಫ್ಟ್ವೇರ್ ಅಂತ ಒಂದು ರೆಡ್ ಮಾರ್ಕ್ ನಲ್ಲಿ ಇಲ್ಲಿ ಅಕ್ಷರಗಳು ಕಾಣಿಸ್ತಿದೆಯಲ್ಲ, ಅದ್ರ ಕೆಳಗಡೆ ಡೌನ್ಲೋಡ್ ಕನ್ನಡ ಸಾಫ್ಟ್ವೇರ್ ನುಡಿ ವರ್ಷನ್ 4.0 ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಗ ನಿಮಗೆ ಒಂದು ಜಿಪ್ಡ್ ಫೈಲ್ ಕಾಣುತ್ತೆ. ಈ ಫೈಲು ಜಿಪ್ಡ್ ಫೈಲ್ ಇದೆ, ಜಿಪ್ಡ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಇದನ್ನ ಸೇವ್ ಮಾಡಿ ಅಂತ ಕೇಳುತ್ತೆ. ನಾನು ಓಕೆ ಅಂತ ಕೊಡ್ತೀನಿ. ಡೌನ್ಲೋಡ್ ಆಗ್ತಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ. ಡೌನ್ಲೋಡ್ ಆಗಿದೆ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ನೋಡಿ, ಅವಾಗ ನಿಮಗೆ ನುಡಿ 4 ಅಂತ ಕಾಣಿಸ್ತಿದೆಯಲ್ಲ, ಅದನ್ನ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಟು ದ ಸ್ಪೆಸಿಫೈಡ್ ಫೋಲ್ಡರ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ, ಎಕ್ಸ್ಟ್ರಾಕ್ಷನ್ ಪಾತ್ ಅಂಡ್ ಆಪ್ಷನ್ಸ್ ಅಂತ. ಅಂದ್ರೆ ನೀವು ಈ ಫೈಲ್ಗೆ ಒಂದು ಪಾತ್ ನ ಕೊಡಬೇಕು. ಸೊ ಅದು ಸಿ ಫೈಲ್ ಅಂತ ಅದೇ ಆಟೋಮೆಟಿಕಲಿ ಅದೇ ಕೊಟ್ಕೊಂಡಿದೆ ಪಾತ್ ನ. ನಾನು ಡಿಸ್ಪ್ಲೇ ಅಂತ ಕೊಡ್ತೀನಿ ಮತ್ತು ಅದನ್ನ ಡೆಸ್ಕ್ಟಾಪ್ ನಲ್ಲಿ ಕಾಣೋ ತರ ಮಾಡ್ಕೋತೀನಿ. ಡೆಸ್ಕ್ಟಾಪ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ನಾನು ಈ ಎರಡು ವಿಂಡೋಗಳನ್ನ ಮಿನಿಮೈಸ್ ಮಾಡ್ತೀನಿ. ನೀವು ನೋಡಿ, ನುಡಿ 4 ಒಂದು ಶಾರ್ಟ್ ಕಟ್ ನಿಮ್ಮ ಡೆಸ್ಕ್ಟಾಪ್ ನಲ್ಲಿ ಬಂದಿರುತ್ತೆ. ಅದನ್ನ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಸೆಟಪ್ ಅಂತ ಒಂದು ಇದು ಕಾಣುತ್ತೆ. ಅದನ್ನ ನೀವು ಓಪನ್ ಮಾಡಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ. ಆಗ ನಿಮಗೆ ಡು ಯು ವಾಂಟ್ ಟು ಅಲೋ ದಿಸ್ ಆಪ್ ಫ್ರಮ್ ಅನ್ ಸ್ಟಾರ್ಟ್ ಕೊಡಿ. ಇನ್ಸ್ಟಾಲ್ ಆಗ್ತಿದೆ. ನುಡಿ ಸಾಫ್ಟ್ವೇರ್ ನಿಮ್ಮ ಸಿಸ್ಟಮ್ಗೆ ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಆಗ್ತಿದೆ. ಅದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗೋ ತನಕ ಏನನ್ನು ಮಾಡಬೇಡಿ, ಸ್ಟಾಪ್ ಎಲ್ಲ ಕೊಡಬೇಡಿ ಅಥವಾ ಯಾವುದನ್ನು ಕ್ಲೋಸ್ ಮಾಡಕ್ ಹೋಗ್ಬೇಡಿ. ಓಕೆ, ಡು ಯು ವಾಂಟ್ ಟು ಪುಟ್ ನುಡಿ ಶಾರ್ಟ್ ಕಟ್ಸ್ ಆನ್ ಡೆಸ್ಕ್ಟಾಪ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಡು ಯು ವಾಂಟ್ ದ ನುಡಿ ಟು ಬಿ ಸ್ಟಾರ್ಟೆಡ್ ಈಚ್ ಟೈಮ್ ವೆನ್ ಯು ಸ್ಟಾರ್ಟ್ ದ ಕಂಪ್ಯೂಟರ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಓಕೆ, ನುಡಿಯ ಒಳಗಿರುವಂತ ಒಂದಷ್ಟು ಫೈಲ್ಸ್ ನಿಮಗೆ ಇಲ್ಲಿ ಓಪನ್ ಆಗಿದೆ. ನುಡಿ 4.0, ನುಡಿ ಡೈರೆಕ್ಟ್, ನುಡಿ ಹೆಲ್ಪ್, ನುಡಿ ಅನ್ಇನ್ಸ್ಟಾಲ್ ಯೂಸಿಂಗ್ ವೇದಿಕ್ ಫಾಂಟ್ಸ್, ಈ ತರ ಒಂದಷ್ಟು ಫೋಲ್ಡರ್ಸ್ ನಿಮ್ಗೆ ನುಡಿಯಲ್ಲಿ ಸಿಗುತ್ತೆ. ಸೊ ನನಗೆ ಇದೆಲ್ಲ ಬೇಡ. ನಾನೇನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ಕೋತೀನಿ. ಅವಾಗ ಯು ಮಸ್ಟ್ ರೀಸ್ಟಾರ್ಟ್ ಯುವರ್ ಕಂಪ್ಯೂಟರ್ ಟು ಕಂಪ್ಲೀಟ್ ನುಡಿ ಇನ್ಸ್ಟಾಲೇಷನ್ ಅಂತ ಕೇಳುತ್ತೆ. ನಾನು ಸದ್ಯಕ್ಕೆ ನೋ ಅಂತ ಕೊಡ್ತೀನಿ. ಆದ್ರೆ ನೀವು ರೀಸ್ಟಾರ್ಟ್ ಮಾಡೋದಕ್ಕೆ ಎಸ್ ಅಂತ ಕೊಡಿ. ನಾನು ನೋ ಅಂತ ಕೊಡ್ತೀನಿ. ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಓಕೆ, ಸೊ ನಾನು ನುಡಿಯನ್ನ ಈಗ ಓಪನ್ ಮಾಡ್ತೀನಿ. ಈ ತರ ಓಪನ್ ಆಗುತ್ತದು. ನುಡಿ ಓಪನ್ ಆಗ್ತಿದೆ. ಸೊ ಈಗ ನುಡಿ ಓಪನ್ ಆಗಿದೆ. ಈಗ ನಾನು MS ವರ್ಡ್ ನ ಓಪನ್ ಮಾಡ್ಕೊತೀನಿ. ಅಂದ್ರೆ ನುಡಿ ಸರಿಯಾಗಿ ಕೆಲಸ ಮಾಡ್ತಿದ್ಯಾ, ನಮ್ಮ ಸಿಸ್ಟಮ್ ಅಲ್ಲಿ ನುಡಿ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ನಾನು MS ವರ್ಡ್ ನ ಓಪನ್ ಮಾಡ್ಕೊತಿದ್ದೀನಿ. ಓಪನ್ ಆಗಿದೆ.
ಸೊ ಇಲ್ಲಿ ಫಾಂಟ್ಸ್ ಗಳನ್ನ ಚೇಂಜ್ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಸ್ಕ್ರಾಲ್ ಮಾಡ್ತೀನಿ. ನೋಡಿ ಇಲ್ಲಿ ಒಂದಷ್ಟು ಕನ್ನಡ ಫಾಂಟ್ಸ್ ಇದೆ. ಅದರಲ್ಲಿ ಸೆಕೆಂಡ್ ಒನ್ ಇದು ಕಾಣುತ್ತಲ್ಲ, ಸೆಕೆಂಡ್ ಒನ್ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊತೇನೆ. ನಿಮ್ಗೆ ಮೂಡಿ 01K ಅಂತ ಬರುತ್ತೆ ಅಲ್ಲಿ ಫಾಂಟ್ ನಲ್ಲಿ. ಫಾಂಟ್ ಸೈಜ್ ನಾನು 28 ಅಂತ ಇಟ್ಕೋತೀನಿ, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ಲಿ ಅಕ್ಷರಗಳು ಅನ್ನೋ ಕಾರಣಕ್ಕೋಸ್ಕರ ನಾನು 28 ಫಾಂಟ್ ಸೈಜ್ ಅನ್ನ ಇಟ್ಕೊಂಡಿದ್ದೀನಿ. ಸೊ ನಾನೀಗ ಕನ್ನಡದಲ್ಲಿ ಟೈಪ್ ಮಾಡ್ತೀನಿ. ನೋಡಿ, ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರುವಂತ ನುಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಿದೆ. ಇವತ್ತು ನಾನು ನಿಮ್ಗೆ ನೀಡಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತಷ್ಟು ಇನ್ನಷ್ಟು ಇನ್ಫಾರ್ಮೇಶನ್ಗಳೊಂದಿಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ನುಡಿನಲ್ಲಿ ಹೇಗೆ ಟೈಪ್ ಮಾಡಬಹುದು, ಅಂದ್ರೆ ನುಡಿನಲ್ಲಿ ಹೇಗೆ ಕನ್ನಡವನ್ನು ಟೈಪ್ ಮಾಡಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.